ಶವಾಸನವನ್ನು ಅಭ್ಯಾಸ ಮಾಡೋಣ. ನಿಮ್ಮ ಕಾಲುಗಳು ಸಂಪೂರ್ಣವಾಗಿ ಸಡಿಲವಾಗಿರಲಿ, ಕೈಗಳು ಸಂಪೂರ್ಣವಾಗಿ ಸಡಿಲವಾಗಿರಲಿ, ಕುತ್ತಿಗೆಯ ಭಾಗ, ಮುಖದ ಅವಯವಗಳು ಸಂಪೂರ್ಣವಾಗಿ ಸಡಿಲವಾಗಿರಲಿ. ಶರೀರದ ಯಾವುದೇ ಭಾಗ ಬಿಗಿತ, ಸೆಳೆತ, ಒತ್ತಡಗಳಿಂದ ಕೂಡಿರಬಾರದು. ನಿಮ್ಮ ಸಂಪೂರ್ಣ ಗಮನವನ್ನು ಹೊರಗಿನ ಜಗತ್ತಿನ ಸಂಪರ್ಕದಿಂದ ದೂರ ಮಾಡಿಕೊಳ್ಳಿ. ನಿಮ್ಮ ಗಮನ ಕೇವಲ ನಿಮ್ಮ ಉಸಿರಾಟದ ಮೇಲಿರಲಿ. ದೀರ್ಘವಾಗಿ ಉಸಿರು ತೊಳ್ತಾ ಇದ್ದೀರಾ, ಅಷ್ಟೇ ನಿಧಾನವಾಗಿ ಉಸಿರನ್ನು ಹೊರ ಹಾಕ್ತಾ ಇದ್ದೀರಾ. ಉಸಿರಾಟದ ಕ್ರಿಯೆಗೆ ಮತ್ತು ನಿಮ್ಮ ಹೊಟ್ಟೆಗೆ ಇರುವ ಸಂಬಂಧವನ್ನು ಗುರುತಿಸಿಕೊಳ್ಳಿ. ಉಸಿರಾಟದ ಕ್ರಿಯೆಗೆ ಮತ್ತು ನಿಮ್ಮ ಹೊಟ್ಟೆಗೆ ಇರುವಂತಹ ಸಂಬಂಧವನ್ನು ಗುರುತಿಸಿಕೊಳ್ಳಿ. ಉಸಿರು ತೆಗೆದುಕೊಂಡಾಗ ನಿಮ್ಮ ಹೊಟ್ಟೆ ಮೇಲೆ ಬರ್ತಾ ಇದೆ. ಉಸಿರು ಬಿಟ್ಟಾಗ ಮತ್ತೆ ಹೊಟ್ಟೆ ಸಹಜ ಸ್ಥಿತಿಗೆ ಬರ್ತಾ ಇದೆ. ನಾವೀಗ ಪ್ರಯತ್ನಪೂರ್ವಕವಾಗಿ 5-6 ಸಾರಿ ಹೊಟ್ಟೆಯ ಉಸಿರಾಟದ ಕ್ರಿಯೆಯನ್ನು ಅಭ್ಯಾಸ ಮಾಡೋಣ. ಉಸಿರು ತೆಗೆದುಕೊಳ್ತಾ ನಿಮ್ಮ ಹೊಟ್ಟೆಯನ್ನು ಬಲೂನಿನ ಹಾಗೆ ಉಬ್ಬಿಸ್ರಿ. ಉಸಿರು ಬಿಟ್ಟಾಗ ಮತ್ತೆ ಹೊಟ್ಟೆ ಸಹಜ ಸ್ಥಿತಿಗೆ ಬರಲಿ. ಒಂದು 5-6 ಸಾರಿ ಅಭ್ಯಾಸ ಮಾಡೋಣ ಹೊಟ್ಟೆಯ ಉಸಿರಾಟದ ಕ್ರಿಯೆ. ಉಸಿರು ತೆಗೆದುಕೊಂಡಾಗ ನಿಮ್ಮ ಹೊಟ್ಟೆ ಮೇಲೆ ಬರ್ತಾ ಇದೆ. ಉಸಿರು ಬಿಟ್ಟಾಗ ಮತ್ತೆ ಹೊಟ್ಟೆ ಸಹಜ ಸ್ಥಿತಿಗೆ ಬರ್ತಾ ಇದೆ. ಈ ಕ್ರಿಯೆಯಿಂದ ನೀವು ಹೆಚ್ಚು ಹೆಚ್ಚು ಆರೋಗ್ಯವಂತರಾಗ್ತಾ ಇದ್ದೀರಾ. ಪ್ರಯತ್ನಪೂರ್ವಕವಾಗಿ 5-6 ಸಾರಿ ಹೊಟ್ಟೆಯ ಉಸಿರಾಟದ ಕ್ರಿಯೆಯನ್ನು ಅಭ್ಯಾಸ ಮಾಡಿ. ಹೊಟ್ಟೆಯ ಉಸಿರಾಟದ ಕ್ರಿಯೆ 5-6 ಸಾರಿ ಅಭ್ಯಾಸ ಆದ ನಂತರ ನಿಲ್ಲಿಸ್ರಿ. ನಿಮ್ಮ ಶರೀರವನ್ನು ನೆತ್ತಿಯ ಭಾಗದಿಂದ ಹಿಡಿದು ಕಾಲಿನ ಬೆಳವರೆಗೂ ಎಲ್ಲ ಅವಯವಗಳನ್ನು ಗುರುತಿಸಿಕೊಳ್ಳುತ್ತಾ ವಿಶ್ರಾಂತಿ ನೀಡುತ್ತಾ ಹೋಗೋಣ. ಕಾಲಿನ ಬೆರಳುಗಳು, ಅಂಗಾಲು, ಮುಂಗಾಲು, ಹಿಮ್ಮಡಿ ಗಂಟುಗಳು, ಮೊಣಕಾಲು ಚಿಪ್ಪಗಳು, ಮೀನಖಂಡಗಳು, ತೊಡೆಯ ಸ್ನಾಯುಗಳು, ತೊಡೆಯ ಹಿಂಭಾಗ ಹಗೂರಗೊಳಿಸಿ ವಿಶ್ರಾಂತಿ ನೀಡಿ. ಸೊಂಟದ ಭಾಗ, ಬೆನ್ನಿನ ಕೆಳಭಾಗ, ಮಧ್ಯದ ಭಾಗ, ಮೇಲ್ಭಾಗ, ಹೊಟ್ಟೆ, ಎದೆಯ ಭಾಗವನ್ನು ಹಗೂರಗೊಳಿಸಿ ವಿಶ್ರಾಂತಿ ನೀಡಿ. ನಾವೀಗ ಎಲ್ಲರೂ ಒಟ್ಟಿಗೆ ಸೇರಿ 3 ಸಾರಿ ಅಕಾರವನ್ನು ಉಚ್ಚಾರಣೆ ಮಾಡೋಣ. ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳಿ. ನಂತರ ಎಲ್ಲರೂ ಒಟ್ಟಿಗೆ ಸೇರಿ ಅಕಾರವನ್ನು ಉಚ್ಚಾರಣೆ ಮಾಡೋಣ.
ಹೊಟ್ಟೆ ಮತ್ತು ಎದೆಯ ಭಾಗವನ್ನು ಸಂಪೂರ್ಣವಾಗಿ ಹಗೂರಗೊಳಿಸಿ ವಿಶ್ರಾಂತಿ ನೀಡಿ. ಕೈ ಬೆರಳುಗಳು, ಅಂಗೈ, ಮುಂಗೈ, ಮೊಣಕೈಗಳು, ಭುಜದ ತೋಳುಗಳು, ಭುಜಗಳನ್ನು ಹಗೂರಗೊಳಿಸಿ ವಿಶ್ರಾಂತಿ ನೀಡಿ. ಕುತ್ತಿಗೆಯ ಭಾಗವನ್ನು ಹಗೂರಗೊಳಿಸಿ ವಿಶ್ರಾಂತಿ ನೀಡಿ. ಗಂಟಲಿನ ಭಾಗವನ್ನು ಹಗೂರಗೊಳಿಸಿ ವಿಶ್ರಾಂತಿ ನೀಡಿ. ನಾವೀಗ ಎಲ್ಲರೂ ಒಟ್ಟಿಗೆ ಸೇರಿ ಊಕಾರವನ್ನು ಉಚ್ಚಾರಣೆ ಮಾಡೋಣ. ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳಿ. ಊ ವಿಶ್ರಾಂತಿ. ಕುತ್ತಿಗೆ ಮತ್ತು ಗಂಟಲಿನ ಭಾಗವನ್ನು ಹಗೂರಗೊಳಿಸಿ ನಾವೀಗ ಮುಖದ ಅವಯವಗಳಾದ ಹಣೆ, ಕಣ್ಣಿನ ಹುಬ್ಬುಗಳು, ಕಣ್ಣುಗಳು, ಕಣ್ಣಿನ ರೆಪ್ಪೆಗಳು, ಮೂಗು, ಕಿವಿಗಳು, ಗದ್ದದ ಭಾಗ, ಕೆನೆಯ ಭಾಗ, ತುಟಿಗಳು, ಹಲ್ಲುಗಳು, ನಾಲಿಗೆ, ಒಸಡುಗಳು, ನಿಮ್ಮ ಸಂಪೂರ್ಣ ಗಂಟಲಿನ ಭಾಗ, ಎಲ್ಲ ಮುಖದ ಅವಯವಗಳನ್ನು ಹಗೂರಗೊಳಿಸಿ ವಿಶ್ರಾಂತಿ ನೀಡಿ. ತಲೆಯ ಹಿಂಭಾಗವನ್ನು ಹಗೂರಗೊಳಿಸಿ ವಿಶ್ರಾಂತಿ ನೀಡಿ. ದೀರ್ಘವಾಗಿ ಉಸಿರನ್ನು ತೆಗೆದುಕೊಂಡು ನಾವೀಗ 3 ಸಾರಿ ಮಕಾರವನ್ನು ಉಚ್ಚಾರಣೆ ಮಾಡೋಣ. ಸಾರಿ ಮಕಾರ ಉಚ್ಚಾರಣೆ ಅಭ್ಯಾಸ ಮಾಡಿದ ಮೇಲೆ ಎಲ್ಲ ಸರಿ ನಿಮ್ಮ ಮುಖದ ಅವಯವಗಳನ್ನು ಸಂಪೂರ್ಣವಾಗಿ ಹಗೂರಗೊಳಿಸಿ ವಿಶ್ರಾಂತಿ ನೀಡಿ. ನಿಮ್ಮ ನೆತ್ತಿಯ ಭಾಗವನ್ನು ಹಗೂರಗೊಳಿಸಿ ವಿಶ್ರಾಂತಿ ನೀಡಿ. ಕಾಲಿನ ಬೆಳೆಯಿಂದ ಹಿಡಿದು ನೆತ್ತಿಯ ಭಾಗದವರೆಗೂ ನಿಮ್ಮ ಶರೀರದ ಸಂಪೂರ್ಣ ಎಲ್ಲ ಅವಯವಗಳನ್ನು ಹಗೂರಗೊಳಿಸಿ ನೆಲದ ಮೇಲೆ ನೀರು ಚೆಲ್ಲಿದ ಹಾಗೆ ಚೆಲ್ಲಿರಲಿ. ಶರೀರದ ಯಾವುದೇ ಭಾಗ ಒತ್ತಡ, ಸೆಳೆತ, ಬಿಗಿತಗಳಿಂದ ಕೂಡಿರಬಾರದು. ನಾವೀಗ 3 ಸಾರಿ ಓಂ ಉಚ್ಚಾರಣೆಯನ್ನು ಅಭ್ಯಾಸ ಮಾಡೋಣ. ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳಿ.
ಎಲ್ಲರೂ ಒಟ್ಟಿಗೆ ಸೇರಿ 3 ಸಾರಿ ಓಂ ಉಚ್ಚಾರಣೆ ಅಭ್ಯಾಸ ಮಾಡೋಣ. ನಿಮ್ಮ ಸಂಪೂರ್ಣ ಶರೀರ ಹಗೂರಗೊಂಡಿದೆ, ವಿಶ್ರಾಂತಿಯನ್ನು ಪಡೆದಿದೆ. ನಿಮ್ಮ ಶರೀರ ಮತ್ತು ಮನಸ್ಸು ಇನ್ನಷ್ಟು ಹಗೂರಗೊಳ್ಳಲು ನಿಮ್ಮ ಮನಸ್ಸಿನಲ್ಲಿ ಬರುವಂಥ ವಿಚಾರಗಳನ್ನು ಒಂದೊಂದಾಗಿ ನೋಡ್ತಾ ಹೋಗ್ರಿ. ಟಿವಿಯ ಪರದೆಯ ಮೇಲೆ ನೋಡುವ ಹಾಗೆ ನಿಮ್ಮ ಮನಸ್ಸಿನಲ್ಲಿ ಬರ್ತಕ್ಕಂಥ ವಿಚಾರಗಳನ್ನು ಒಂದೊಂದಾಗಿ ನೋಡ್ತಾ ಹೋಗ್ರಿ. ಅಗತ್ಯವಾಗಿರುವಂಥ ವಿಚಾರಗಳಿರಲಿ, ಅನಗತ್ಯವಾಗಿರುವಂಥ ವಿಚಾರಗಳಿರಲಿ, ಹಾಗೆಯೇ ಆ ವಿಚಾರಗಳಿಂದ ಒಂದೊಂದಾಗಿ ನಿಮ್ಮ ವಿಚಾರಗಳಿಂದ ದೂರವಾಗ್ತಾ ಬನ್ನಿ. ನಿಮ್ಮ ಮನಸ್ಸಿನಿಂದ ಎಲ್ಲ ರೀತಿಯ ವಿಚಾರಗಳನ್ನು ದೂರ ಮಾಡಿ. ನಿಮ್ಮ ಮನಸ್ಸು ಮತ್ತಷ್ಟು ಹಗೂರಗೊಂಡಿದೆ, ವಿಶ್ರಾಂತಿಯನ್ನು ಪಡೆದಿದೆ. ಜೀವನದಲ್ಲಿ ಕಷ್ಟಗಳು, ನೋವುಗಳು, ಸೋಲುಗಳು, ರೋಗ ರುಜಿನಗಳು, ಕೆಲಸದ ಒತ್ತಡಗಳು, ಟೆನ್ಷನ್ಗಳು ಇವುಗಳು ಕೇವಲ ತಾತ್ಕಾಲಿಕ. ಇವುಗಳ ಕಡೆ ಗಮನ ಕೊಡದೆ ನಮ್ಮ ದಿನನಿತ್ಯದ ಕಾರ್ಯ ಕೆಲಸಗಳನ್ನು ಹೆಚ್ಚು ಹೆಚ್ಚು ಕ್ರಿಯಾಶೀಲತೆಯಿಂದ ಮಾಡಿ ಮುಗಿಸುವಂಥ ನಿರ್ಧಾರವನ್ನು ತೆಗೆದುಕೊಳ್ಳಿ. ಜೀವನದಲ್ಲಿ ಕಷ್ಟಗಳು, ನೋವುಗಳು, ಸೋಲುಗಳು, ರೋಗ ರುಜಿನಗಳು, ಕೆಲಸದ ಒತ್ತಡಗಳು, ಟೆನ್ಷನ್ಗಳು ಇವುಗಳು ಕೇವಲ ತಾತ್ಕಾಲಿಕ. ಸಮುದ್ರದ ಅಲೆಗಳ ಹಾಗೆ ಬಂದು ಹೋಗ್ತಾ ಇರ್ತವೆ. ಇವುಗಳ ಕಡೆ ಗಮನ ಕೊಡದೆ ನಮ್ಮ ದಿನನಿತ್ಯದ ಕಾರ್ಯ ಕೆಲಸಗಳನ್ನು ಹೆಚ್ಚು ಹೆಚ್ಚು ಕ್ರಿಯಾಶೀಲತೆಯಿಂದ ಮಾಡಿ ಮುಗಿಸುವಂಥ ನಿರ್ಧಾರವನ್ನು ತೆಗೆದುಕೊಳ್ಳಿ. ನಿಮ್ಮ ಶರೀರ ಮತ್ತು ಮನಸ್ಸು ಸಂಪೂರ್ಣವಾಗಿ ಹಗೂರಗೊಂಡಿದೆ, ವಿಶ್ರಾಂತಿಯನ್ನು ಪಡೆದಿದೆ. ಹೊಸ ಲವಲವಿಕೆ, ಹೊಸ ಚೈತನ್ಯ, ಹೊಸ ಉತ್ಸಾಹವನ್ನು ತಂದುಕೊಂಡಿದೆ. ನಿಮ್ಮ ಮನಸ್ಸಿನಲ್ಲಿ ಹೇಳಿಕೊಳ್ಳಿ, ನಾನು ಮಾನಸಿಕವಾಗಿ, ದೈಹಿಕವಾಗಿ, ಶಾರೀರಿಕವಾಗಿ ಆರೋಗ್ಯವಂತ ವ್ಯಕ್ತಿ ಅಂತ 5-6 ಸಾರಿ ಹೇಳ್ಕೊಳ್ಳಿ. ನಾನು ಮಾನಸಿಕವಾಗಿ, ದೈಹಿಕವಾಗಿ, ಶಾರೀರಿಕವಾಗಿ ಆರೋಗ್ಯವಂತ ವ್ಯಕ್ತಿ ಅಂತ 5-6 ಸಾರಿ ಹೇಳ್ಕೊಳ್ಳಿ. ಈ ವಿಶ್ರಾಂತಿಯ ಸ್ಥಿತಿಯನ್ನು ಆನಂದಿಸಿರಿ.
ನಿಮ್ಮ ಶರೀರ ಮತ್ತು ಮನಸ್ಸು ಸಂಪೂರ್ಣವಾಗಿ ಹಗೂರಗೊಂಡಿದೆ, ವಿಶ್ರಾಂತಿಯನ್ನು ಪಡೆದಿದೆ. ಸಾವಕಾಶವಾಗಿ ನಿಮ್ಮ ಗಮನವನ್ನು ಹೊರಗಿನ ಜಗತ್ತಿನ ಸಂಪರ್ಕಕ್ಕೆ ತರೋಣ. ಪರಿಸರದಲ್ಲಾಗ್ತಕ್ಕಂಥ ಶಬ್ದಗಳನ್ನು ಆಲಿಸ್ರಿ. ಹಕ್ಕಿಗಳ ಚಿಲಿಪಿಲಿಯ ಶಬ್ದ ಹಾಗೂ ಇನ್ನಿತರ ಶಬ್ದಗಳನ್ನು ಆಲಿಸ್ರಿ. ಕಾಲಿನ ಬೆರಳುಗಳನ್ನು ಸ್ವಲ್ಪ ಅಲುಗಾಡಿಸ್ರಿ. ಕೈ ಬೆರಳುಗಳನ್ನು ಸ್ವಲ್ಪ ಅಲುಗಾಡಿಸ್ರಿ. ಕಾಲುಗಳನ್ನು ಅಲುಗಾಡಿಸ್ರಿ. ಕೈಗಳನ್ನು ಅಲುಗಾಡಿಸ್ರಿ. ಎರಡು ಕಾಲುಗಳನ್ನು ಜೋಡಿಸ್ರಿ. ಕೈಗಳನ್ನು ಜೋಡಿಸ್ರಿ. ನಿಧಾನವಾಗಿ ಕಣ್ತೆರೆದು ಸುತ್ತಮುತ್ತ ನೋಡ್ಕೊಳ್ಳಿ. ಬಲಗೈಯನ್ನು ತಲೆನಾಗಿ ತೊಗೊಳ್ಳಿ. ಎಡಗಾಲನ್ನು ಮಡಚಿರಿ. ಎಡಗೈನ ಹೊಟ್ಟೆ ಮೇಲೆ ತಂದು ನಿಧಾನವಾಗಿ ನಿಮ್ಮ ಎರಡೂ ಕೈಗಳ ಮೇಲೆ ಭಾರ ಹಾಕಿ ಮೇಲೆ ಕೂತ್ಕೊಳ್ಳಿ. ಕೆಲವು ಕ್ಷಣದ ಕಾಲ ಬಲಗಡೆ ಹೊರಳಿ ನಿಧಾನವಾಗಿ ಮೇಲೆ ಕೂತ್ಕೊಳ್ಳಿ. ಬೆನ್ನು ಕುತ್ತಿಗೆ ನೇರವಾಗಿರಲಿ. ಓಕೆ, ನಿಮಗೆ ಅನುಕೂಲ ಆಗುವಂಥ ಆಸನ ಸ್ಥಿತಿ ಬನ್ನಿ. ಸುಖಾಸನ, ವಜ್ರಾಸನ, ಪದ್ಮಾಸನ. ಎಲ್ಲರೂ ನೇರವಾಗಿ ಕೂತ್ಕೊಳ್ಳಿ. ಧ್ಯಾನ ಮಾಡೋಣ್ರಿ. ಬನ್ನಿ ಧ್ಯಾನಕ್ಕೆ ಹೋಗೋಣ.